ಹೋಗ್ರಿ ಮುಂದೆ ಹೋಗ್ರಿ. ಇದೊಂದು ತಗೊಳ್ರಿ. ಇದು ಭಾರತ್ ಏರ್ ಫೈ ಅಂತ ಯಾಣದ ನಂತರದಲ್ಲಿ ನೆಕ್ಸ್ಟ್ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಶಿರ್ಸಿ ನಗರದಲ್ಲಿ. ಇಡೀ ಶಿರ್ಸಿ ನಗರವನ್ನು ವೈಫೈ ಮಾಡಬೇಕು ಅಂತ ಆಲ್ರೆಡಿ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ಟೆಸ್ಟು ಆಗಿದೆ, ಇನ್ಸ್ಟಾಲೇಷನ್ ಆಗಿದೆ, ಎಲ್ಲದೂ ಆಗಿದೆ. ಸೆಕೆಂಡ್ ಇನಾಗ್ರೇಷನ್ ಶಿರ್ಸಿಯಲ್ಲಿ. ಥ್ಯಾಂಕ್ ಯು. ಇಟ್ ಆಸಮ್. ಹೋಗಿ ನಿಂತ್ಕೊಳ್ರ. ಅವ್ರು ಆ ಕಡೆ ಏನು ಅಂತ ನೋಡ್ಬೇಕು. भारत माता की बोलो, भारत माता की वंदे मातरम, वंदे मातरम, वंदे मातरम। जय श्री राम, 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 जय श्री राम। हर हर महादेव। ಸಮ್ಮೇಳನ. ಸರಿ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಳ್ಳಿಯನ್ನು, ಒಂದು ಟೂರಿಸಂ ಪ್ಲೇಸನ್ನು, ಕ್ಷೇತ್ರವನ್ನು, ನಗರವನ್ನು ವೈಫೈ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಇದೆ. ಯಾಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಪ್ರಾರಂಭ ಮಾಡ್ತಾ ಇದೆ. ನಮ್ಮ BSNL ಅಧಿಕಾರಿಗಳು ಮತ್ತು ನಮ್ಮ ಜಪಾನ್ದಿಂದ ಬಂದಿರತಕ್ಕಂಥ ನಮ್ಮ ಸಹೋದರರು. ಇದೊಂದು ಜಪನೀಸ್ ಟೆಕ್ನಾಲಜಿ. ಇದು ವೈಫೈ 7 ಅಂತ ಕರೀತಾರೆ. ಈ ವೈಫೈ 7 ಇಲ್ಲೇ ಇಲ್ಲ, ಫಸ್ಟ್ ಟೈಮ್ ನಾವು ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇಡೀ ದೇಶದಲ್ಲಿ. ಇದೊಂದು ಐತಿಹಾಸಿಕ ಕ್ಷಣ. ಯಾಣದ ಶ್ರೀ ಭೈರವೇಶ್ವರನ ಸನ್ನಿಧಿಯಲ್ಲಿ ವೈಫೈ 7 ಭಾರತಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಿರತಕ್ಕಂಥ BSNL ಅಧಿಕಾರಿಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲಿನ ಬೆಸ್ಕಾಂ ಮತ್ತು ಜಪಾನ್ದಿಂದ ಬಂದಿರತಕ್ಕಂಥ ನಮ್ಮ ಸಹೋದರರು, ವಿಶೇಷವಾಗಿ ನಮ್ಮ ನಾಗರಾಜ್, ಅದಕ್ಕೆ ಕೋಆರ್ಡಿನೇಟರ್ ಆಗಿ ಇಂಡಿಯಾದ ಕಂಪನಿಯ CEO ಅವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನು ಮುಂದೆ ಯಾಣದಲ್ಲಿ ಯಾರೇ ಬಂದರೂ ಕೂಡ ಇಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು, UPI ಪೇಮೆಂಟ್ ಮಾಡಬಹುದು. ವೈಫೈ ತುಂಬ ಅತ್ಯಂತ ಉನ್ನತವಾಗಿರತಕ್ಕಂಥ ತಂತ್ರಜ್ಞಾನ ಇದು. ಆ ತಂತ್ರಜ್ಞಾನದ ಜೊತೆಗೆ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸ್ಕೊಡ್ತಾ ಇದೆ. ಭೈರವೇಶ್ವರನ ಸನ್ನಿಧಾನಕ್ಕೆ ಇದರ ಸಮರ್ಪಣೆ. ಯಾರು ಬೇರೆ ಯಾರು ಗ್ರಾಮ ವೈಫೈ ಬಂದ್ಬಿಡ್ತಲ್ಲ, ವೈಫೈ ಬರ್ತಾ ಉಂಟು, ಬಂತು.